ರೀಸೆಂಟ್ಲಿ ಐಫೋನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಬಂತು, iOS 26.1 ಅಪ್ಡೇಟ್. ಈ ಒಂದು ಅಪ್ಡೇಟ್ನ ಮಾಡ್ಕೊಂಡ್ಮೇಲೆ ಏನೇನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಥವಾ ಸಮಸ್ಯೆ ಆಗ್ತಾ ಇಲ್ವಾ, ಎಲ್ಲ ಸರಿ ಇದೆಯಾ ಏನು ಅನ್ನುವಂಥ ಒಂದು ಎಕ್ಸ್ಪೀರಿಯೆನ್ಸ್ನ ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. 26.1 ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದರೆ ಸೊ ಅದರಲ್ಲಿ ನಿಮಗೆ ಹಲವಾರು ಹೊಸ ಹೊಸ ಫೀಚರ್ಸ್ಗಳು ಸಿಗುತ್ತೆ. ನಾನು ಅದನ್ನು ವೀಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂತಂದರೆ ಐ ಕಾರ್ಡಲ್ಲಿ ಹಾಕ್ತೀನಿ, ಹೋಗಿ ನೋಡಿ. ಸೊ ಇವಾಗ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಏನೇನು ಬದಲಾವಣೆ ಆಗಿದೆ, ಬ್ಯಾಟ್ರಿ ಬ್ಯಾಕಪ್ ಹೇಗಿದೆ ಎಲ್ಲವೂ ಕೂಡ ಇವಾಗ ನಾವು ನೋಡ್ತಾ ಹೋಗೋಣ. ಸೊ ನೋಡಿ, ಮೊದಲನೇದಾಗಿ ನಾನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ನಾನು ಮಾತಾಡ್ತೀನಿ. ಸೊ ನೋಡಿ, ಈ ಒಂದು ಸಾಫ್ಟ್ವೇರ್ ಅಪ್ಡೇಟ್ನ ಮಾಡ್ಕೊಂಡ್ಮೇಲೆ 26.1 ಅಪ್ಡೇಟ್ನ ಸೊ ಬ್ಯಾಟ್ರಿ ಬ್ಯಾಕಪ್ ನನಗೆ ಪರ್ಸ್ನಲಿ 15 Pro Max ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ. ಫಸ್ಟ್ಗೆ ಹೋಲಿಸ್ಕೊಂಡ್ರೆ ಇವಾಗ ಒಂದು ಸ್ವಲ್ಪ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇದೆ ಮೊದಲು ಹೋಲಿಸ್ಕೊಳ್ತು ಅಂತಂದರೆ. ಸೊ ಮುಂಚೆ ಎಲ್ಲ ಸ್ವಲ್ಪ ಬ್ಯಾಟ್ರಿ ಬೇಗ ಡ್ರೈನ್ ಆಗ್ತಿತ್ತು. ನನಗೆ 26.1ನಲ್ಲಿ ಸೊ ಅಪ್ಡೇಟ್ ಮಾಡ್ಕೊಂಡ ನಂತರ ಸೊ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ. ಮತ್ತು ಈ ಒಂದು ಬ್ಯಾಟ್ರಿ ಪರ್ಸೆಂಟೇಜ್ ಏನು ಡೌನ್ ಆಗುತ್ತೆ, ಕೆಲವೊಂದಷ್ಟು ಜನಕ್ಕೆ ಈ ಒಂದು ಎಕ್ಸ್ಪೀರಿಯೆನ್ಸು ಕೂಡ ಆಗುತ್ತೆ. ಸೊ ಒಂದು ಸೆಕೆಂಡ್ ನಾನು ಅದನ್ನು ಕೂಡ ತೋರಿಸ್ತೀನಿ. ಸೊ ಇವಾಗ ಸೆಟ್ಟಿಂಗ್ಸನ್ನು ನೀವು ಓಪನ್ ಮಾಡಿಕೊಂಡು ಸೊ ಇಲ್ಲಿ ಬ್ಯಾಟ್ರಿ ಮೇಲೆ ನೀವು ಕ್ಲಿಕ್ನ ಮಾಡಿ ನಿಮ್ಮ ಒಂದು ಬ್ಯಾಟ್ರಿ ಹೆಲ್ತನ್ನು ನೀವು ತೆಗೆದಾಗ ಸೊ ಇಲ್ಲಿ ತುಂಬ ಜನಕ್ಕೆ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಅಂತಿದೆ ನೋಡಿ, ಬ್ಯಾಟ್ರಿ ಬ್ಯಾಕಪ್ ಇದ್ರ ಬ್ಯಾಟ್ರಿದು ಕೆಪಾಸಿಟಿ. ಸೊ ಇದು ತುಂಬ ಜನಕ್ಕೆ ಡೌನ್ ಆಗುತ್ತೆ ಕೆಲವ್ರಿಗೆ ಆಯಿತಾ. ಅಪ್ಡೇಟ್ ಮಾಡ್ಕೊಂಡಾಗ ನಂದು 85% ಇದೆ. ಸೊ ನಾನು ಅಪ್ಡೇಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೂ ಕೂಡ ಅಷ್ಟೇ ಇತ್ತು, ಅಪ್ಡೇಟ್ ಮಾಡ್ಕೊಂಡ ಮೇಲೂ ಕೂಡ ಅಷ್ಟೇ ಇದೆ. ಸೊ ಈ ಬ್ಯಾಟ್ರಿ ಬ್ಯಾಕಪ್ಪು ಕೆಲವೊಂದೊಂದು ಸಲ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಡೌನ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಹೌದು, ಇದ್ರೂ ಇರ್ಬೋದು, ಬಟ್ ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಆಲ್ಮೋಸ್ಟ್ ಆಲ್ ಬ್ಯಾಟ್ರಿ ಬ್ಯಾಕಪ್ ಯಾವತ್ತೂ ನಂದು ಡೌನ್ ಆಗಿಲ್ಲ ಅಪ್ಡೇಟ್ ಮಾಡ್ಕೊಂಡ ನಂತರ. ಮಾಮೂಲಿ ನಾರ್ಮಲ್ ಯೂಸ್ ಮಾಡ್ತಿದ್ದಾಗ ಜಾಸ್ತಿ ಯೂಸ್ ಮಾಡ್ದಂಗೆ ಸೊ ಬ್ಯಾಟ್ರಿ ಕೆಪಾಸಿಟಿ ಡೌನ್ ಆಗುತ್ತೆ. ಸೊ ನಾವು ಎಷ್ಟು ಚಾರ್ಜ್ ಹಾಕಿ ಚಾರ್ಜ್ ತೆಗೆಯೋದು ಈ ಥರ ಮಾಡ್ತೀವೋ ಅಷ್ಟು ಕೆಪಾಸಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಆಯಿತಾ. ಸೊ ಅಪ್ಡೇಟ್ ಮಾಡ್ಕೊಂಡು ನಂತರ ಆಗುತ್ತೆ ಅನ್ನೋದು ಸ್ವಲ್ಪ ಡೌಟು. ಸೊ ನಮ್ಮದೇನು ಡ್ರೈನ್ ಆಗಿಲ್ಲ. ಸೊ ಏನಾದ್ರು ಬ್ಯಾಟ್ರಿ ಹೆಲ್ತ್ ಬಿದ್ದಿದೆ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಷ್ಟಾಗಿದೆ ಅಂತ. ಓಕೆ, ಸೊ ಬ್ಯಾಟ್ರಿ ಬ್ಯಾಕಪ್ ಎಲ್ಲ ಚೆನ್ನಾಗಿದೆ ನಾನು ಆವಾಗಲೇ ಹೇಳ್ದಂಗೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರವಾಗಿ ಮಾತಾಡೋದಾದರೆ 26.1 ಅಪ್ಡೇಟ್ ಮಾಡ್ಕೊಂಡ ನಂತರ ಸೊ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ನನಗೆ ಯಾವುದೂ ಕೂಡ ಲ್ಯಾಗ್ ಆಗುವಂಥ ಒಂದು ಇದು ಏನಂತೀರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಆಯಿತಾ. ಸೊ ಮುಂಚೆ ಕೆಲವೊಂದೊಂದು ಸಲ 26.0.1 ಅಪ್ಡೇಟ್ ಬಂದಾಗ ಸ್ವಲ್ಪ ಲೈಟಾಗಿ ನಾನು ಈ ಥರ ಮೂವ್ ಮಾಡಬೇಕಾದ್ರೆ ಆ್ಯಪ್ಸ್ಗಳು ಕೆಲವೊಂದು ಸಲ ಲೋಡ್ ಆಗೋದು, ನಿಧಾನಕ್ಕೆ ಮೂವ್ ಆಗೋದು, ಈ ಥರ ಸಮಸ್ಯೆ ಆಗ್ತಿತ್ತು, ಲ್ಯಾಗ್ ಆಗೋ ಥರ. ಸೊ ಈಗ ಈ 26.1ನಲ್ಲಿ ಆ ಒಂದು ಪ್ರಾಬ್ಲಮ್ ಏನಿಲ್ಲ. ಸೊ ಅದೊಂದು ಫಿಕ್ಸ್ ಮಾಡಿದ್ದಾರೆ, ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಇದರ ಒಂದು ಈಟಿಂಗ್ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ಸೊ ಈ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ನನಗೇನು ಆ ಥರದೊಂದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಸೊ ನೀವು ಜಾಸ್ತಿ ಹೊತ್ತು ಫೋನನ್ನು ಯೂಸ್ ಮಾಡ್ತಾ ಇದ್ದರೆ ಕಂಪ್ಲೀಟ್ಲಿ ನೀವು ಜಾಸ್ತಿ ಪ್ರೆಷರ್ ಕೊಡ್ತಾಯಿತ್ತು ಅಂತಂದರೆ ಸೊ ಲೈಟಾಗಿ ಮಾಮೂಲಿ ಏನು ಆಗಬೇಕು ಅದು ಹಾಗೆ ಆಗುತ್ತೆ. ಅದೆಲ್ಲ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾರ್ಮಲಿ ನೀವು ಹಳೆ ಅಪ್ಡೇಟ್ಸ್ಗಳು ಹೋಲಿಸ್ಕೊಳ್ತು ಅಂತಂದರೆ ಸೊ ಈ ಅಪ್ಡೇಟಲ್ಲಿ ಸೊ ನಮಗೆ ಈಟಿಂಗ್ ಇಶ್ಯೂಸ್ ಏನು ಅಷ್ಟೊಂದು ನನಗೇನು ಕಾಣ್ತಾ ಇಲ್ಲ ಆಯಿತಾ. ಸೊ 15 Pro Maxಲ್ಲಿ ಏನು ಕಾಣ್ತಾ ಇಲ್ಲ. ಸೊ ನಿಮ್ಮದು ಬೇರೆ ಮಾಡಲ್ ಇದ್ದರೆ ಸೊ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಮದು ಈಟಿಂಗ್ ಇಶ್ಯೂಸ್ ಇದೆಯಾ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡ್ಬೋದು. ಈಗ ನಾವು ಕೊನೆಯದಾಗಿ ಈ ಒಂದು ಅಪ್ಡೇಟ್ನ ನಾವು ಮಾಡ್ಕೊಳ್ಬಾರ್ದಾ ಅನ್ನೋದನ್ನ ನಾವು ನೋಡೋದಾಯಿತು ಅಂತಂದರೆ ಸೊ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಅಪ್ಡೇಟ್, ಸಾಫ್ಟ್ವೇರ್ ಅಪ್ಡೇಟ್ ಅಂತಲೇ ಹೇಳ್ಬೋದು. 26.1 ಅಪ್ಡೇಟ್ ನೀವು ಮಾಡಿಕೊಂಡ್ರೆ ಒಂದಷ್ಟು ಹೊಸ ಫೀಚರ್ಸ್ಗಳು ಸಿಗುತ್ತೆ. ಮತ್ತು ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ಪು ಮತ್ತು ಈಟಿಂಗ್ ಇಶ್ಯೂಸ್ ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಸ್ವಲ್ಪ ಬೆಟರ್ ಇದೆ ಆಯಿತಾ. ಹಳೆ ಅಪ್ಡೇಟ್ಸ್ಗಳು ಹೋಲಿಸ್ಕೊಂಡ್ರೆ ಅಪ್ಡೇಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಯಾರೆಲ್ಲ ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಈಗ ಆಲ್ರೆಡಿ, ಸೊ ನೀವು ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕೆಂತಂದರೆ ಎಲ್ರಿಗೂ ಕೂಡ ಒಂದೇ ಥರ ಎಕ್ಸ್ಪೀರಿಯೆನ್ಸ್ ಇರೋಲ್ಲ. ನೀವು iPhone 11 ಯೂಸ್ ಮಾಡ್ತಾ ಇದ್ದವರು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ, ಅವ್ರಿಗೊಂದಷ್ಟು ಇಶ್ಯೂಸ್ಗಳಾಗುತ್ತೆ. ಸೊ ನನಗೆ 15 Pro Max ಇರೋದ್ರಿಂದ ಸೊ ನನಗೆ ಎಕ್ಸ್ಪೀರಿಯೆನ್ಸ್ ನಾನು ಹೇಳಿದ್ದೀನಿ. ಸೊ ನಿಮಗೆ ಏನೇನು ಇಶ್ಯೂಸ್ಗಳಾಗ್ತಾ ಇದೆ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೊದಲು ಹೋಲಿಸ್ಕೊಂಡ್ರೆ ಇವಾಗ ಬೆಟರ್ ಇದೆಯಾ ಅಪ್ಡೇಟ್ ಮಾಡ್ಕೊಂಡಿರೋರು ಅನ್ನೋದನ್ನ ಹೇಳಿ. ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ನಿಮ್ಮ ಫ್ರೆಂಡ್ಸ್ಗಳು iPhone ಯೂಸ್ ಮಾಡ್ತಾರೆ, ಅವ್ರಿಗೆ ಒಂದು ವಿಡಿಯೋ ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಸೊ iOS 26.1 ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಏನೇನು ಫೀಚರ್ಸ್ಗಳು ಸಿಗುತ್ತೆ ಅನ್ನೋದು ವೀಡಿಯೋ ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ, ಕ್ಲಿಕ್ ಮಾಡಿ ನೀವು ನೋಡ್ಕೋಬೋದು. ಸಿಗೋಣ, ಲವ್ ಯು.